ಈ ಪ್ರಮುಖವಾದ ಸಭೆ ತಂಬಾಕು ಬೆಳೆಗಾರರ ರೈತರ ಒಂದು ಸಂಕಷ್ಟಗಳೇನಿದೆ, ಇತ್ತೀಚಿನ ಕೆಲವು ತೀರ್ಮಾನಗಳಲ್ಲಿ ರೈತರಿಗೆ ಕಳೆದ ಸಂಕ್ರಾಂತಿಯ ನಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಯ ಒಂದು ಬೆಲೆ ಕುಸಿತ ಆಗಿದೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಏನಿದ್ರು, ಆ ಹಿನ್ನೆಲೆಯಲ್ಲಿ ಹಲವಾರು ಸಭೆಗಳನ್ನು ಆಗಲೇ ನಡೆಸಿದ್ದಾರೆ. ಸ್ಥಳೀಯವಾಗಿ ಇವತ್ತಿನ ದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಸಹ ಈ ಸಭೆಯಲ್ಲಿ ಇದ್ದರು. ಅದರ ಜೊತೆಗೆ ನಮ್ಮ ಈ ಭಾಗದ ಶಾಸಕರುಗಳು ಅರ್ಕಲಗೂಡಿನ ಮಂಜಣ್ಣ ಅವರು, ಹುಣಸೂರಿನ ನಮ್ಮ ಹರೀಶ್ ಅವರು ಮತ್ತು KR ನಗರದ ಶಾಸಕರು, ಇವರೆಲ್ಲರೂ ಇವತ್ತು ಸಭೆಯಲ್ಲಿ ಭಾಗವಹಿಸಿದರು. ಸಂಸತ್ ಸದಸ್ಯರು, ವಿಶೇಷವಾಗಿ ಯದುವೀರವರು, ಅವರು ಸಹ ರೈತರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥವ್ರು. ನಾವು ದೆಹಲಿಯಲ್ಲೂ ನೋಡ್ತೇನೆ, ರೈತರ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ಅವರ ಕಮಿಟ್ಮೆಂಟ್ ಏನು ತೋರಿಸ್ತಾರೆ. ಹಲವಾರು ಮಂತ್ರಿಗಳ ಹತ್ರ ಭೇಟಿ ಕೊಟ್ಟು ಚರ್ಚೆ ಮಾಡ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಅವರದೇ ಆದಂಥ ಕೆಲವು ಅನುಭವಗಳು ರೈತರವ್ರ ಮುಂದೆ ಏನು ಹೇಳಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ಖರೀದಿಗಾರರು ಏನಿದ್ದಾರೆ ಅವರು ಮತ್ತು ಟೊಬ್ಯಾಕೊ ಕಂಪನಿ ಮತ್ತು ನಮ್ಮ ಜನಪ್ರತಿನಿಧಿಗಳ ಸಭೆ ಇವತ್ತು. ನಾಳೆ ದಿನ ರೈತರ ಮುಖಂಡರುಗಳ ಸಭೆಯನ್ನು ಕರೀಲಿಕ್ಕೆ ಹೇಳಿದ್ದೇವೆ. ಈಗಾಗಲೇ ನಾಳೆ ಕರೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ನಾವು ನಿರ್ಣಯ ಕೈಗೊಳ್ತಕ್ಕಂಥದ್ದಕ್ಕೆ ಟೊಬ್ಯಾಕೊ ಬೋರ್ಡ್ಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ನಮ್ಮ ಖರೀದಿದಾರರೇನಿದ್ದಾರೆ ಅವರು ಎಲ್ಲರಿಗೂ ಹೇಳಿರ್ತಕ್ಕಂಥದ್ದು, ರೇಟಿನ ಒಂದು ಏರಿಳಿತ ಏನಿದೆ ಬೆಲೆ, ಅದನ್ನು ಸರಿಪಡಿಸಿ ರೈತರಿಗೆ ಒಂದು ನ್ಯಾಯಯುತವಾದಂಥ ಲಾಭಕರವಾದಂಥ ಬೆಲೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂತಿಮವಾಗಿ ಕಳೆದ ವರ್ಷದ ಬೆಲೆ ಏನಿದೆ ಅದಕ್ಕಿಂತ ಒಂದು ಪರ್ಸೆಂಟೇಜ್ ಏನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಇಬ್ಬರು ಕೂತು ಚರ್ಚೆ ಮಾಡಿ, ಟೊಬ್ಯಾಕೊ ಬೋರ್ಡ್ನ ಅಧಿಕಾರಿಗಳು ಮತ್ತು ಖರೀದಿದಾರರು ಕೂತು ಚರ್ಚೆ ಮಾಡಿ ರೈತನಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಕಳೆದ ಬಾರಿಗಿಂತ ಹೆಚ್ಚಿನ ಬೆಲೆ ನಿಗದಿ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಲ್ಲ, ಇಮ್ಮಿಡಿಯೇಟಾಗಿ 2-3 ದಿವಸದಲ್ಲೇ ಈಗ ಖರೀದಿ ನಡೀತಾ ಇದೆ. ಅದ್ರ ಬೆಲೆ ಕಡಿಮೆ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಏನು ಬೆಲೆ ಇತ್ತು ಅದು ಕಡಿಮೆ ಆಗಿರ್ತಕ್ಕಂಥದ್ದು, ಒಂದು 30-40 ರೂಪಾಯಿ ಕಡಿಮೆ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಅವರಿಗೆಲ್ಲರಿಗೂ ಇವತ್ತು ನಾವು ತಾಕೀತು ಮಾಡಿದ್ವಿ. ಸರ್, ಸಿಗರೇಟ್ ಬೆಲೆ ಜಾಸ್ತಿ ಆದಮೇಲೆ ತಂಬಾಕು ಬೆಲೆನೂ ಜಾಸ್ತಿ ಆಗಬೇಕಲ್ವಾ ಅಂತ. ಇಲ್ಲಿ ಸಿಗರೇಟ್ ಬೆಲೆ ಜಾಸ್ತಿ ಆಗತಕ್ಕಂಥದ್ದು ಒಂದು ಭಾಗ, ತಂಬಾಕು ಬೆಳೆಗಾರರ ಬೆಲೆ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಏನು ಪ್ರಶ್ನೆ ಇಟ್ಟಿದ್ದೀರಿ. ಇಲ್ಲಿ ಪ್ರಶ್ನೆ ಸಿಗರೇಟಿನ ಬೆಲೆ ಜಾಸ್ತಿ ಆದರೂ ಕೊಂಡ್ಕೊಳ್ತಕ್ಕಂಥವ್ರು ಕಡಿಮೆ ಆದಾಗ ಪ್ರೊಡಕ್ಷನ್ನಲ್ಲಿ ಅವರಿಗೆ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಅದನ್ನು ಸಹ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಾವು ಒಂದು ಮಾತು ಹೇಳಿದ್ದೇವೆ, ನಿಮ್ಮ ಸಮಸ್ಯೆಗೆ ನಾವು ಏನು ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಬೇಕು, ಹಣಕಾಸು ಸಚಿವರ ಹತ್ರ, ಕಾಮರ್ಸ್ ಮಿನಿಸ್ಟರ್ ಹತ್ರ, ಅದ್ರ ಬಗ್ಗೆ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ತಯಾರಿದ್ದೇವೆ. ಆದರೆ ರೈತನಿಗೆ ಈಗ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು ಸರಿಪಡಿಸಿ ಅಂತಕ್ಕಂಥ ಸೂಚನೆ ಕೊಡಿ. ಸರ್, ಈ ಯುದ್ಧದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಕನ್ನಡಿಗರು ಎರಡು ಕಡೆ ಸಿಲುಕೊಂಡಿದ್ದಾರೆ, ಅವರು ವಾಪಸ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರಶ್ನೆ ವಾಪಸ್ ಕರ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೊದಲಿಂದಲೂ ಇಂಥ ಸಂದರ್ಭಗಳಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಲವಾರು ರೀತಿ ಯಶಸ್ವಿಯಾಗಿದೆ. ಹೊರದೇಶಗಳಲ್ಲಿ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ಬಾರಿ ಏಕಾಏಕಿ ಏನೊಂದು ಈ ಇರಾನ್ನ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ದಾಳಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವರು ಪ್ರವಾಸಕ್ಕೆ ಹೋದಂಥವರು ಇದ್ದಾರೆ. ಅಂಥವರು ಸಹ ಇವತ್ತೇನು ಹಲವಾರು ಕಡೆ ಈಗ ವಿಮಾನಗಳ ಒಂದು ಹಾರಾಟ ಇಲ್ಲದೆ ಏರ್ಪೋರ್ಟ್ಗಳಲ್ಲೇ ಲಕ್ಷಾಂತರ ಜನ ಇವತ್ತಿದ್ದಾರೆ. ಅಲ್ಲಿ ದುಬೈನಲ್ಲಿ ಇನ್ನೂ ಹಲವಾರು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸ್ವಲ್ಪ ಭಯಭೀತರಾಗಿರ್ತಕ್ಕಂಥದ್ದು ಇದೆಲ್ಲ ಏನಿದೆ, ಇದನ್ನು ರಾಜ್ಯ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳು ನೆನೆ ಬಹುಶಃ ಮಾತಾಡ್ತಿದ್ದು ನೋಡ್ತಾ ಇದ್ದೆ. ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ನಾವು ಟಚ್ಚಲ್ಲಿದ್ದೇವೆ ಅಂತೇಳಿ. ಬಹುಶಃ ಯುದ್ಧ ನಿಲ್ತಕ್ಕಂಥ ಒಂದು ವಾತಾವರಣ ಬಂದು ನಮ್ಮ ವಿಮಾನಗಳ ಹಾರಾಟಗಳು ಶುರುವಾದರೆ ಬಹುಶಃ ಎಲ್ಲರನ್ನು ತರ್ತಕ್ಕಂಥದ್ದಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಹಲವಾರು ಭಾಗದಲ್ಲಿ ಕನ್ನಡಿಗರು ಇವತ್ತು ಏನು ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ನನ್ನ ಕೆಲವು ಸ್ನೇಹಿತರು ಫೋನ್ ಮಾಡಿದರು,
ನೀವು ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ನಾವು ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಕೆಲವು ಸ್ನೇಹಿತರುಗಳು ಬೆಳಗ್ಗೆನೂ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ದುಬೈನಲ್ಲಿ ಹೆಚ್ಚಿನ ಕನ್ನಡಿಗರು ಕೆಲಸದಲ್ಲಿದ್ದಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅವರೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಅವರ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಈಗಿನ ಪರಿಸ್ಥಿತಿನಲ್ಲಿ ಯುದ್ಧ ನಿಲ್ತಕ್ಕಂಥ ಒಂದು ಘೋಷಣೆ ಆದರೆ ಆಗ ಇವರೆಲ್ಲ ತಕ್ಷಣ ಬರಲಿಕ್ಕೆ ಅವಕಾಶ ಇದೆ. ಅದರಿಂದ ಅಲ್ಲಿವರೆಗೂ ಕೇಂದ್ರ ಸರ್ಕಾರವು ಕಾಯ್ತಾ ಇದೆ. ಅಲ್ಲ, ಅಮೆರಿಕ 4 ವಾರನೂ ಕೂಡ ಮುಂದುವರುತ್ತೆ ಅಂತ ಹೇಳೋದು, 4 ವಾರ ಆಗುತ್ತೆ. ಅದೇ ಬಂದಿರೋದು ಪ್ರಾಬ್ಲಮ್. ಈಗ ವಿಮಾನದ ಭೋಜಗೌಡರನ್ನು ನಿರಂತರ ಸಂಪರ್ಕದಲ್ಲಿದ್ದಾರೆ, ಬಹಳ ಕ್ಷೇಮವಾಗಿದ್ದಾರೆ. ಅವರೇ ಬಹುಶಃ ನಿಮ್ಗೆಲ್ಲ ಹೇಳಿದ್ದಾರೆ. ನನ್ನ ಜೊತೆ 2-3 ಬಾರಿ ಪ್ರತಿನಿತ್ಯ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಆರಾಮಾಗಿದ್ದಾರೆ ಅಂತ ತೊಂದರೆ ಇಲ್ಲ. ಸರ್, ಈಗ ರಾಜ್ಯ ಗುಪ್ತಚರ ಇಲಾಖೆಯನ್ನ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಒಂದು ಆರೋಪ ಆಗಿದೆ. ಡಿನ್ನರ್ ಮೀಟಿಂಗ್ ಅದ್ರ ಬಗ್ಗೆ ನಿಗಾ ಇಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಒಂದು ಆರೋಪ. ನಾನು ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಇವ್ರ ಮೇಲೆ ಅವ್ರ ಮೇಲೆ, ಯಾಕೆಂದರೆ ಇಂಟೆಲಿಜೆನ್ಸ್ನಲ್ಲೂ ಈಗ ಮುಖ್ಯಮಂತ್ರಿ ಆಗಬೇಕು, ಕುರ್ಚಿ ಕೊಡಿ ಅಂತ ಕೇಳ್ತಕ್ಕಂಥ ಜೊತೆನೂ ಇದ್ದಾರೆ. ಈಗ ಮುಖ್ಯಮಂತ್ರಿನ ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಂಗು ಇದೆ. 2 ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಫೋನ್ ಟ್ಯಾಪ್ ಏನಾದರೂ ನಡೀತಾ ಇದೆಯಾ? ಅದನ್ನು ನನಗೆ ಇಲ್ಲ. ಫೋನ್ ಟ್ಯಾಪಿಂಗ್ ಇದೆಯಲ್ಲ, ಇವ್ರು ಯಾರು ಏನೇ ಹೇಳಿದ್ರು ಇದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಎಲ್ಲ ಸರ್ಕಾರದಲ್ಲೂ ನಡೆಸ್ತಾರೆ. ಆದರೆ ಯಾವುದಾದ್ರೂ ಒಂದೊಂದು ಬಾರಿ ತಪ್ಪುಗಳು, ಕೆಲವು ವಿಷಯಗಳು ಹೊರಗಡೆ ಬಂದು ಕೆಲವರು ತಲೆ ಉರುಳ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ, ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಜಾಸ್ತಿ ಆಗ್ತದೆ, ಜಾಸ್ತಿ ನಡೆದಿದೆ ಅಂತ ಈ ಸರ್ಕಾರ. ಅದು ನೀವು ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ. ಜಾಸ್ತಿ ಆಗ್ತಾ ಇದೆ.